ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ಗೆ ಸ್ವಾಗತ. ಜಗಳೂರು ತಾಲೂಕಿನ ವ್ಯಾಸಗುಂಡನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಮುಖ್ಯ ಶಿಕ್ಷಕಿ ಶಶಿಕಲಾರವರು ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ದಿವ್ಯ ಸಮಾರಂಭದಲ್ಲಿ ಮುಖ್ಯ ಶಿಕ್ಷಕಿ ಶಶಿಕಲಾರವರು ತಮ್ಮ ಮನದಾಳದ ಮಾತು ಹಂಚಿಕೊಂಡರು. ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ ತೃಪ್ತಿ ನನಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷ ಚೌಡೇಶಿ, ಪತ್ರಕರ್ತ ಎಂ ರಾಜಪ್ಪ ವ್ಯಾಸಗುಂಡನಹಳ್ಳಿ, ಸಿಆರ್ಪಿ ಮಂಜಣ್ಣ, ಆಂಜನೇಯ, ಸಿಆರ್ಪಿ ರಾಜಶೇಖರ್, ಶಿಕ್ಷಕಿಯರಾದ ಅಂಬುಜಾ, ಶುಭಾ, ಶಾಂತಮ್ಮ, ಓಬಕ್ಕ, ಇಂದ್ರಮ್ಮ, ಶಿಕ್ಷಕರಾದ ರವಿಕುಮಾರ್, ನಾಗೇಶಿ, ಗಂಗಾಧರ, ಗ್ರಾಮಸ್ಥರಾದ ಬಾಬಣ್ಣ, ಉಮಾದೇವಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸರಳತೆಯೇ ನಿಮ್ಮ ಗುಣ, ತಾಳ್ಮೆಯೋ ನಿಮ್ಮ ಧನ ಮಾಡು ಅಂತ ಹೇಳಿದ್ರು ಅವರು. ಸಮಯ ಪಾಲನೆ ಜೀವನದಲ್ಲಿ ಬಹಳಷ್ಟು ಮುಖ್ಯ. ಆ ಸಮಯ ಪಾಲನೆ ನಮ್ಮನ್ನೆಲ್ಲವನ್ನೂ ಕಾಯುತ್ತದೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಅಂತ ಹೇಳಿದ್ರು. ಹಾಗೆ ನಾನು ಯಾವುದೇ ಶಾಲೆಯಲ್ಲಿ ಹೋಗ್ಲಿ 9:30 ಶಾಲೆಯಲ್ಲಿ ಹಾಜರಾಗ್ತಾ ಇದ್ದೆ. ನನ್ನ ಮೊಟ್ಟ ಮೊದಲು ನಾನು ಕೋಲ್ಕುಂಟೆ ಅಂತ ಹೇಳಿ ದಾವಣಗೆರೆ ದಕ್ಷಿಣ ವಲಯದಲ್ಲಿ ಕೆಲಸವನ್ನು ನಿರ್ವಹಿಸಿದೆ. ಅಲ್ಲಿ ನನಗೆ ಏಕೈಕ ನಾನು ಒಬ್ಬ ಶಿಕ್ಷಕಿ. ಅಲ್ಲಿಯೂ ಸಹ ಒಬ್ರು ಅಲೆ ವೃತ್ತಿಯಲ್ಲಿ ವಾಪಸ್ ಮನೆಗೆ ಹೋಗ್ತಾ ಇದ್ರು. ಆ ಥರ ಅವ್ರಿಗಾಗಲೇ 58 ವರ್ಷವಾಗಿತ್ತು ನಾನು ಹೋದಾಗ. ಅಂತ ಶಿಕ್ಷಕಿ ಒಬ್ಬರಿದ್ರು. ಮತ್ತೆ ಅವರು ಇನ್ನೊಬ್ರು ಬಹಳ ವಯಸ್ಸೇನೆ ಇತ್ತು, ಆದರೆ ಅವರ ಒಂದು ಅಭಿರುಚಿಯಿಂದ ಏನೋ ಒಂದು ಅವರ ಒಂದು ಮಾನಸಿಕ ಸ್ಥಿತಿ ಸರಿಯಾಗಿರಲಿಲ್ಲ. ಹಾಗಾಗಿ ಅವ್ರಿಗೆ ಅಂತ ಶಿಕ್ಷಕರು ನನಗಿಬ್ಬರು ಸಿಕ್ಕಿದ್ರು ನಾನು ಸ್ಟಾರ್ಟಿಂಗ್ ಹೋದಾಗ. ಆದ್ರೂ ಸಹ ಅವರನ್ನೇ ನಾನು ಒಂದು ಮಾರ್ಗದರ್ಶಕರನ್ನಾಗಿ ಮಾಡಿಕೊಂಡು ಅವ್ರು ಹೆಂಗೆ ನಿಂತಿದ್ರು ಅದು ನನಗೆ ಬೇಡದಿಲ್ಲ. ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೊಂದಿಗೆ ನಾನು ಒಂದು ಚರ್ಚೆಯನ್ನು ಮಾಡಿ ಸಭೆಯನ್ನು ಕರೆಸಿ ಆ ಶಾಲೆಯನ್ನು 20 ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ದಕ್ಷಿಣ ವಲಯದಲ್ಲಿ ಈ ವ್ಯಾಸಗುಂಡನಹಳ್ಳಿ ಅಂತ ಜಗಳೂರು ತಾಲೂಕಿನಲ್ಲಿ ಹೇಗೆ ಹೇಳ್ತಾರೋ ಹಾಗೆ ಆ ದಕ್ಷಿಣ ವಲಯದಲ್ಲಿಯೇ ನಮ್ಮ ಕೋಲ್ಕುಂಟ ಶಾಲೆ ಅಂದ್ರೆ ಹೆಸರು. ನಮ್ಮ DKS ಶಿವಕುಮಾರ್ ಸರ್ ಅಂತ ಇದ್ರು ನನಗೆ ಮಾರ್ಗದರ್ಶಕರವರು. ಅವ್ರು ಏನು ಹೇಳಿದ್ರು, ನಾನು ಹೋದಾಗ ನಾನು ಫಸ್ಟ್ ದಿನ ನಾನು ಶಾಲೆಗೆ ಹೋದಾಗ, ಸರ್ ನಾನು ಎಂಥ ಶಾಲೆ ಕಳಿಸಿದೆ, ಅಲ್ಲಿ ಟೀಚರ್ಸ್ ಇಲ್ಲ, ರೂಮ್ ಇಲ್ಲ, ನಾನು ಹೆಂಗೆ ಮಾಡಲಿ ಅಂದಾಗ ಇದೇ ಮಾತು ಹೇಳಿದ್ರು, ಗಡ್ಡಿ ಅಂಥ ಸ್ಕೂಲ್ಗೆ ಹೋಗಿ ನೀನು ಪಾಠ ಮಾಡಿ ಅಂಥ ಸ್ಕೂಲನ್ನು ಮುಂದೆ ಮಾಡಿದ್ರೆ ನೀನು ಹೆಸರು ಗಳಿಸ್ತೀಯ. ಯಾವುದೋ ಒಂದು ದೊಡ್ಡ ಸ್ಕೂಲಲ್ಲಿ ಕೆಲಸ ಮಾಡಿದ್ರೆ ನಿನಗೆ ಹೆಸರು ಬರಲ್ಲ, ನಿನಗೆ ಅದೇ ಇವತ್ತು ಒಳ್ಳೇದಾಗುತ್ತೆ ಹೋಗು ಅಂತಂದು ಅವತ್ತು ಮಾತು ಹೇಳಿದ್ರು. ಅವತ್ತು ಇವರು ನಿರ್ದೇಶಕರಾಗಿ ಇವತ್ತು ಅವರು ನಿವೃತ್ತಿ ಹೊಂದಿದ್ರು. ಇವತ್ತು ನಾನು ಅವ್ರು ಸ್ಮರಿಸಲೇಬೇಕು ಅವ್ರನ್ನ. ಅವರು ಹಾಗಾಗಿ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ ಖಂಡಿತ ನನಗೆ ನನ್ನ ಜೀವನದಲ್ಲಿ ಬಹಳಷ್ಟು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ರು ಅವರು. ಜೊತೆಗೆ ನನ್ನ ತಂದೆ ಹೇಳ್ತಾ ಇದ್ರು ಯಾವಾಗಲೂ ಸಮಯ ಪ್ರಜ್ಞೆ ನೀನು ಯಾವಾಗಲೂ ಪಾಲಿಸಮ್ಮ ಅಂದ್ರು. ಅದೇ ರೀತಿಯಾಗಿ ನಾನು ಸಮಯ ಪ್ರಜ್ಞೆಯಿಂದ ಪಾಲಿಸಕ್ಕೆ ತಾಳ್ಮೆ, ಇವೆರಡು ಒಂದು ನಮ್ಮ ಜೀವನದಲ್ಲಿ ಖಡ್ಗಗಳಿದ್ದಂತೆ. ಸಮಯ ಪಾಲನೆ, ತಾಳ್ಮೆ ಮತ್ತು ಪ್ರೀತಿ, ಇವು ಮೂರು ಯಾರಲ್ಲಿ ಇರ್ತವೋ ಅವ್ರು ಖಂಡಿತವಾಗಿ ತಮ್ಮ ಯಶಸ್ಸನ್ನು ಗಳಿಸ್ತಾರೆ. ಈ ಮಾತು ನಿಜವಾಗ್ಲೂ ಸತ್ಯ. ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು ತಾಳ್ಮೆ ಮತ್ತು ಸಮಯ ಪಾಲನೆ, ಇವೆರಡೂ ಇದ್ರೆ ಜೀವನದಲ್ಲಿ ನಿಜವಾಗ್ಲೂ ನಾವು ಮುಂದೆ ಬರ್ತೀವಿ. ಜೊತೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು. ನಾವು ಯಾವುದೇ ಒಂದು ಮಗು ಮನೆಯಿಂದ ಬರುತ್ತೆ, ಆ ಮನೆಯಲ್ಲ ಪರಿಸ್ಥಿತಿ ಏನಾಗಿರುತ್ತೋ ಗೊತ್ತಿಲ್ಲ, ನಾವು ಹೋಮ್ವರ್ಕ್ ಮಾಡ್ಕೊಂಬಂದಿರಲ್ಲ, ಅದು ಮಾಡ್ಕೊಂಬಂದಿರಲ್ಲ, ತಕ್ಷಣ ಏನು ಮಾಡ್ತೀವಿ, ಆ ಮಗುವಿನ ಮೇಲೆ ಸಿಟ್ಟು ಮಾಡ್ಕೊಳ್ತೀವಿ, ಹೊಡಿತೀವಿ, ಏನೋ ಒಂದು ಮಾಡ್ತೀವಿ. ಆದರೆ ಆ ಮಗುವಿನ ಹಿನ್ನೆಲೆ ಏನಿದೆ ಅಂತ ನಾವು ತಿಳ್ಕೊಳಕ್ ಹೋಗಲ್ಲ. ಆ ಕ್ಷಣದಲ್ಲಿ ನಮಗೆ ಅದು ಇರಲ್ಲ. ಆದರೆ ನಾವು ಮೊದಲು ಏನು ಮಾಡ್ಬೇಕಾದ್ರು ಸಿಟ್ಟು ಮಾಡೋಣ, ಹೊಡಿಯೋಣ, ಬಡಿಯೋಣ. ಆದರೆ ಆ ಮಗುವಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಇವತ್ತು ಏನಾಗಿದೆ ಆ ಮನೆಯಲ್ಲಿ, ಯಾರಿದ್ದಾರೆ, ಪೋಷಕರಿಗೆ ಏನಾಗಿದೆ, ಪೋಷಕರಿಗೆ ಏನಾದ್ರು ತೊಂದರೆ ಇದೆಯಾ, ಆ ಮಗು ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಆ ಮಗುವಿನ ಸ್ಥಿತಿ ಏನಾದ್ರು ನಾವು ಮೊದಲು ನೈಜ ಪರಿಸ್ಥಿತಿಯನ್ನು ತಿಳ್ಕೊಂಡು ಆಮೇಲೆ ಆ ಮಗುವಿನ ಶಿಕ್ಷೆ ಕೊಡೋಣ. ಆ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಬರೋಣ ಅಂತ ಹೇಳ್ತಾ, ಆಮೇಲೆ ನಾನು ಅಲ್ಲಿಂದ 20 ವರ್ಷಗಳ ಸುದೀರ್ಘವಾದ ಆ ಊರಿನಲ್ಲಿ ಸೇವೆ ಸಲ್ಲಿಸಿದಾಗ ನಿಜವಾಗ್ಲೂ ನನಗೆ ಇಷ್ಟೊಂದು ಇದು ಇರಲಿಲ್ಲ. ಖಂಡಿತ ಇಷ್ಟೊಂದು ಗೌರವ ಸಿಗಲಿಲ್ಲ ನನಗೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜಗಳೂರು ತಾಲೂಕು ನಿಜವಾಗ್ಲೂ ನನ್ನನ್ನು ನಾನೇ ತಟ್ಕೊಳ್ತಾ ಇದ್ದೀನಿ, ಇಷ್ಟೊಂದು ಗೌರವ ಸಿಗ್ತಿದೆ ನನಗೆ.